ಈಗ ನಿನಗೆ ಶಿವನ್ ಬಗ್ಗೆ ಎಲ್ಲ ಗೊತ್ತು ತಾನೆ? ಶಿವನ ಹೆಂಡತಿ ಯಾರು? ಪಾರ್ವತಿ. ಶಿವನ ಮಕ್ಕಳು ಯಾರು? ಷಣ್ಮುಗ ಸ್ವಾಮಿ, ಗಣೇಶ. ಈಗ ಸ್ವಲ್ಪ ಯೋಚಿಸು. ಶಿವ ಮಸಣವಾಸಿ. ಆಗಷ್ಟೇ ಸುಟ್ಟಿರುವ ಹೆಣದ ಬೂದಿ ತಗೊಂಡು ಮೈಗೆ ಹಾಕೋತಾನೆ. ಸತ್ತ ಪ್ರಾಣಿ ಚರ್ಮವನ್ನ ಸುತ್ಕೋತಾನೆ. ಕೂದಲೆಲ್ಲ ಜಿಡ್ಡುಗಟ್ಟಿ ಜಟೆಯಾಗಿರುತ್ತೆ. ಅವನ ಹೆಂಡತಿ ಪಾರ್ವತಿ ಮಹಾಸುಂದರಿ. ಒಂದು ದಿನ ಕಷ್ಟ ನೋಡಿದವಳಲ್ಲ. ಮೊದಲನೇ ಮಗ ಷಣ್ಮುಖ, ಅವನಿಗೆ 6 ಮುಖ. ಎರಡನೇ ಮಗ ಗಣೇಶ, ಅವನಿಗೆ ಮುಖನೇ ಇಲ್ಲ. ಶಿವನ್ ವಾಹನ ನಂದಿ, ಪಾರ್ವತಿದು ಹುಲಿ, ಗಣೇಶಂದು ಇಲಿ, ಷಣ್ಮುಗಂದು ನವಿಲು. ಶಿವನ್ ಕುತ್ತಿಗೆ ಸುತ್ತ ಹಾವಿದೆ. ಹಾವು ಇಲಿ ತಿನ್ನತ್ತೆ, ಹಾವನ್ನ ನವಿಲು ತಿನ್ನತ್ತೆ, ದನವನ್ನ ಹುಲಿ ತಿನ್ನತ್ತೆ. ಆದ್ರೆ ಅವರೆಲ್ಲ ಅಷ್ಟೆಲ್ಲ ವೈರುಧ್ಯಗಳಿದ್ರು ಒಟ್ಟಿಗೆ ಸಹಬಾಳ್ವೆ ನಡೆಸ್ತಾರೆ. ಅದೇ ನಿಜವಾದ ಧರ್ಮ, ನಿಜವಾದ ಸಂಸ್ಕೃತಿ, ನಿಜವಾದ ಡೆಮೋಕ್ರಸಿ. ಅಲ್ಲಿ ಗಂಡಂಗೋಸ್ಕರ ಹೆಂಡತಿ ಬದಲಾಗಿಲ್ಲ, ಹೆಂಡತಿಗೋಸ್ಕರ ಗಂಡ ಬದಲಾಗಿಲ್ಲ. ಆದ್ರೆ ತಮ್ಮನ್ನ ಬೇರೆಯವ್ರ ಮೇಲೆ ಹೇರ್ಲೂ ಇಲ್ಲ. ಅವ್ರು ಹೇಗಿದಾರೋ ಹಾಗೆ ಅವ್ರನ್ನೆಲ್ಲ ಒಪ್ಕೊಂಡ್ರು. ನಗ್ತಾ ನಗ್ತಾ ಗೌರವದ ಜೊತೆಗೆ.